ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ಹ್ಯಾಂಡ್ಸಮ್ ಆಗಿದ್ಯಾ ಶರತ್. ನೀನು ಹೀಗೆ ನಗ್ತಿದ್ರೆ ನಾನು ಇಲ್ಲೇ ಕಳೆದು ಹೋಗ್ತೀನಷ್ಟೆ. ಎಷ್ಟು ದಿನ ಆಗೋಗಿತ್ತು ಗೊತ್ತಾ ನೀನು ಹೀಗೆ ನಗೋದನ್ನ ನೋಡಿ. ಫೈನಲಿ ನೀನು ನನ್ನವನಾಗ್ತಿದ್ಯಾ ಶರತ್. ಇನ್ನೂ ನಿನ್ನ ಮಧ್ಯೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಛೇ, ನಮ್ಮಿಬ್ರ ಮಧ್ಯೆ ಯಾರೂ ಬರಬಾರ್ದು ಅನ್ಕೋತಿದ್ದೆ. ಇವಳು ನೋಡಿದ್ರೆ ಇಲ್ಲೇ ಇದ್ದಾಳೆ. ಇವನು ಒಂದಿನಾದ್ರೂ ನನ್ನನ್ನು ಹೀಗೆ ನೋಡ್ಲಿ ಅಂದ್ರೆ ಇವಳನ್ನ ನೋಡ್ತಿದ್ದಾನೆ. ಶರತ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಹಾಗೆ ನೋಡ್ತಾ ಇದ್ದೀರಾ ಶರತ್? ನೀನು ನಮ್ಮ ಹಿತಾಪುಟಿನ ಅಬ್ಸರ್ವ್ ಮಾಡಿದ್ಯಾ? ಅವಳು ಹಳ್ಳಿಗೆ ಬಂದಾಗ್ಲಿಂದ ಸ್ವಲ್ಪ ಬದಲಾಗಿದ್ದಾಳೆ. ಅವಳು ನಗು ನೋಡಿ ಎಷ್ಟೊಂದು ದಿನಗಳಾಗಿತ್ತು. ನನಗೆ ಬಣ್ಣ ತಗಲ್ತು ಅಂತ ಇವತ್ತು ನಗ್ತಾ ಇದ್ಲು. ಇವಾಗ ಊಟ ಮಾಡುವಾಗ ನಗ್ತಾ ಇದ್ಲು. ಈಗ ನೋಡು ಎಷ್ಟು ಖುಷಿಯಾಗಿ ಲಡ್ಡು ತಿಂತಾ ಇದ್ದಾಳೆ. ಬಟ್ ಶರತ್, ಶಿ ಇಸ್ ಹ್ಯಾವಿಂಗ್ ಅನ್ಹೈಜಿನಿಕ್ ಫುಡ್. ಮೈ ಗಾಡ್, ಅವಳ ಹೆಲ್ತ್ ಏನಾಗಬೇಕು. ಇರಿ, ನಾನು ಈಗಲೇ ಬಂದೆ. ಅರೆ ಅಂಬಿಕಾ, ಹಿತ ಏನು ತಿಂತಾ ಇದ್ದಾಳೆ? ಇದೆಲ್ಲ ಹೈಜಿನಿಕ್ ಇರಲ್ಲ. ಕುಡುಪುಟಿ ಇಲ್ಲಿ. ನಂಗೆ ಇಷ್ಟ ಬೇಕು. ಬೇಡಮ್ಮ. ಇಟ್ಸ್ ಓಕೆ. ದೇವಸ್ಥಾನದ ಪ್ರಸಾದ ಅಲ್ವಾ, ಶುದ್ಧವಾಗೇ ಇರತ್ತೆ. ನೀನ್ ತಿನ್ನು ಪುಟ. ಬಟ್ ಶರತ್, ಅವಳು ಏನೇನೋ ತಿಂತಾ ಇದ್ದಾಳೆ. ಇಟ್ಸ್ ಓಕೆ ಮಾಯಾ. ಅವಳು ತಿಂತಾ ಇರೋದು ದೇವಸ್ಥಾನದ ಪ್ರಸಾದ. ಪ್ರಸಾದ ಯಾವತ್ತು ಶುದ್ಧವಾಗೇ ಇರುತ್ತೆ. ಸ್ಟಿಲ್ ಇಟ್ಸ್ ಓಕೆ ಅಂತ ಹೇಳಿದ್ನಲ್ಲ. ತುಂಬ ದಿನಗಳ ನಂತರ ನಮ್ಮ ಹಿತ ಇಷ್ಟಪಟ್ಟು ಖುಷಿಯಾಗಿ ತಿಂತಿರೋದನ್ನ ನೋಡ್ತಾ ಇದ್ದೀನಿ. ಲಿವರ್ ಅವಳು ಹೇಗೆ ಬೇಕೋ ಹಾಗೆ. ಶರತ್, ಮಕ್ಕಳ ವಿಷಯದಲ್ಲಿ ನಾವ್ ಯಾವತ್ತೂ ರೆಸ್ಟ್ರಿಕ್ಟ್ ಮಾಡಬಾರ್ದು. ಅದ್ ತಿನ್ಬೇಡ, ಅದ್ ಮುಟ್ಬೇಡ ಅಂತ ಹೇಳಿದ್ರೆ ಅವ್ರು ತುಂಬಾ ಸೆನ್ಸಿಟಿವ್ ಆಗ್ಬಿಡ್ತಾರೆ. ಅವ್ರಿಗೆ ಹೇಗೆ ಇಷ್ಟನೋ ಹಾಗಿರೋದಕ್ಕೆ ಬಿಟ್ಬಿಡ್ಬೇಕು. ಹಿತ ವಿಷಯದಲ್ಲೂ ಹಾಗೆ. ಅವಳಿಗೆ ಏನು ಇಷ್ಟನೋ ಅವಳು ಅದನ್ನೇ ಮಾಡಲಿ. ನೀವು ಯಾವತ್ತೂ ಅವಳಿಗೆ ಯಾವ ವಿಚಾರದಲ್ಲೂ ಫೋರ್ಸ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿ. ಪ್ರಾಮಿಸ್. ಮಧ್ಯ ಬರ್ತೀಯ ನೀನು, ಮಧ್ಯ ಬರ್ತೀಯ. ಆದ್ರೆ ತುಂಬಾ ಬಿಸಿಲಿದೆ ಶರತ್. ಅವಳು ಹೀಗೆ ಇಷ್ಟೊತ್ತು ಬಿಸಿಲಲ್ಲಿ ಕೂತಿದ್ರೆ ಡಿಹೈಡ್ರೇಷನ್ ಆಗತ್ತೆ. ಐ ಥಿಂಕ್ ಶಿ ನೀಡ್ಸ್ ಟು ಸ್ಲೀಪ್. ಅವಳಿಗೂ ರೆಸ್ಟ್ ಬೇಕಲ್ವಾ? ಮಾಯಾ, ಅವಳಿಗೆ ರೆಸ್ಟ್ ಬೇಕು ಅಂತ ಅನ್ನಿಸ್ದಾಗ ಅವಳೇ ರೆಸ್ಟ್ ಮಾಡ್ತಾಳೆ. ಲೆಟ್ಸ್ ನಾಟ್ ಫೋರ್ಸ್ ಹರ್. ಅವಳಾಗೋಳೆ ಬರ್ತೀನಿ ಅಂತಂದರೆ ಕರ್ಕೊಂಡು ಹೋಗೋಣ. ಮಾಯಂಗೂ ಅಂಬಿಕಂಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ. ಅದು ಗೊತ್ತಿರೋದೆ. ನೀವೆಲ್ಲಿಗೆ ಬರ್ತಾ ಇದ್ದೀರಾ ಶರತ್? ಇದನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಯಲ್ಲ. ಒಳ್ಳೆ ಶರತ್, ನೀವು ಬಂದ್ರೆ ಅವಳು ಬರ್ತಾಳ. ನೀವು ಆರಾಮಾಗಿ ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ, ನಾನು ಅವಳನ್ನ ಕರ್ಕೊಂಡು ಹೋಗಿ ಮಲಗಿಸ್ತೀನಿ. ಐ ಯು ಶೋರ್? ಶೋರ್ ಶರತ್. ಬಟ್ ಬಿ ಕೇರ್ಫುಲ್. ಯು ಡೋಂಟ್ ವರಿ, ನಾನಿದ್ದೀನಲ್ಲ. ಥ್ಯಾಂಕ್ಸ್.
ಹಲೋ ಹಲೋ ಹಲೋ, ಏನು ಒಂದೇ ಎಲೆಗೆ 21 ಸಲ ಕೋಸಂಬರಿ ಬಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಾ? ಇಷ್ಟ ಅಲ್ವಾ, ತಿನ್ನಿ. ಕೋಸಂಬರಿ ಆರೋಗ್ಯಕ್ಕೆ ಒಳ್ಳೇದು, ನಿಮ್ ಕೊಬ್ಬು ಕರಗುತ್ತೆ. ಹಲೋ, ಹೇ, ದುರ್ಗಾ ದುರ್ಗಾ, ನೀರು 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 ಕೊಡು. ಏನ್ ನಿಮಗ? ಆಹಾ, ಅವ್ರಿಗೆ ಅಲ್ಲಿ ನೋಡು, ಅವ್ರು ಹೆಂಗ್ ಕೆಮ್ತಿದ್ದಾರೆ. ಬೇಗ. ನಾನು ಅವನು ಕೊಡಲ್ಲ, ಬೇಕಾದ್ರೆ ನೀವೇ ಹೋಗ್ಕೊಡಿ. ಪ್ಲೀಸ್ ದುರ್ಗಾ, ಹೋಗು ದುರ್ಗಾ, ನೋಡು ಹೆಂಗ್ ಕೆಮ್ತಿದ್ದಾರೆ. ಇದು ಒಳ್ಳೆ ಕತೆ ಆಯ್ತಲ್ಲ. ಥ್ಯಾಂಕ್ಸ್. ಥ್ಯಾಂಕ್ಸ್ ಅಂತ ಥ್ಯಾಂಕ್ಸ್. ಬಾಯಿ ಸುಟ್ಟಾಗಿಂದ ನಮ್ಗೆ ಊಟನೇ ಮಾಡೋಕ್ಕಾಗಲಿಲ್ಲ ಪ್ರಾಣಿ. ಈ ಮೊಸರನ್ನ ಆ ಬಿಸಿಲಿಗೆ ಹಾಯಾಗಿದೆ. ಹಾಯಾಗಿದ್ಯಾ? ಮಾಡ್ತೀನಿರು. ನಂಗೆ ಗಲೀಜ್ ಪ್ರಾಣಿ ಅಂತ್ಯಾ? ಮೆಣಸಿನ್ಕಾಯಿ ಏನಕ್ಕೆ? ಯಾರಿಗೋ ಪಾಠ ಕಲ್ಸ್ ಬರ್ತೀನಿರು, ಫ್ರೀ ಆಫ್ ಕಾಸ್ಟ್. ಪ್ರಾಣಿ ಖಾರ ಖಾರ. ನೀನ್ ತಿಂತಾರೆ ಖಾರ ಅಂತೇಳೆ. ಮೆಣಸಿನ್ಕಾಯಿ ಏನಾದ್ರು ಹಾಕಿರ್ಬೋದಾ? ಮೆಣಸಿನ್ಕಾಯಿ ಇಲ್ವಲ್ಲೇ? ಗೊತ್ತಿಲ್ಲ. ಖಾರ ತಗೋ ತಗೋ, ಕುಡಿ ಕುಡಿ. ಏನು ಇಲ್ವಲ್ಲೇ? ತಗೋ, ಪಾಯಸ ಕೊಡು. ಪಾಯಸ ಪಾಯಸ ಪಾಯಸ. ಕಿವಿಯೆಲ್ಲ ಬುಸ್ ಅಂದ್ಬಿಡ್ತು. ತಿಂಗಿ ಖಾರ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಾನು ತೊಟ್ಲು ಕಟ್ತೀನಿ. ನೀವು ಬಂದಿರೋದೇ ಅದಕ್ಕಲ್ವಾ? ಸರಿ, ಒಂದ್ ನಿಮಿಷ ರೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.